ಜಲಜಮ್ಮ, ಅಮ್ಮ, ಅಲ್ಲಿ ದಿಕ್ಕುಗಳನ್ನು ನೋಡುತ್ತಿರುವ ಯುವರಾಣಿ ಯಾರು? ಅವರು ಅನುಶ್ರೀ ಯುವರಾಣಿ ಅಂತಮ್ಮ. ಅವರೇನು ಮಾಡುತ್ತಿರುತ್ತಾರೆ? ಸ್ಕಿಟ್ ಅಲ್ಲಿ ಯಾರಾದ್ರೂ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಮನಸೋತು ಕೈಯಲ್ಲಿರೋದು ಕೊರಳಲ್ಲಿರೋದು ಹಂಗಂಗೆ ಬಿಚ್ಚಿ ಕೊಡ್ತಾರಮ್ಮ. ಈಗ ಏನು ಮಾಡುತ್ತಿರುತ್ತಾರೆ? ಕೊಟ್ಟಿರೋದೆಲ್ಲ ಖಾಲಿಯಾಗಿ ಮಂಗಳೂರಿಗೆ ಹೋಗಲು ಬಸ್ ಚಾರ್ಜ್ ಇಲ್ಲದೆ ಜೀ ಕನ್ನಡದಲ್ಲಿ ಕೊಡುವ ಚೆಕ್ಕಿಗಾಗಿ ಕಾಯುತ್ತಿದ್ದಾರಮ್ಮ. ಆ ಗುಂಗುರು ಕೂದಲು ಟಗರ್ನಂತೆ ಇರುವರು ಯಾರವರು? ಅದು ಟಗರಲ್ಲ, ಕುರಿ. ಕುರಿ ಅಂದ್ರೆ ಹೆಣ್ಣಲ್ವಾ? ಅದು ಒಂಥರ ಗಂಡು ಕುರಿ. ಅವರೇನು ಮಾಡುತ್ತಿರುತ್ತಾರೆ? ಅವರು ಏನು ಮಾಡ್ಬೇಕಂತ ಗೊತ್ತಾಗದೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ ಫಿಲ್ಮ್ ಹಾಕ್ತಿರ್ತಾರೆ. ಅಮ್ಮ, ಆ ಎರಡು ರಾಜರ ಬಗ್ಗೆ ಕೇಳುವುದಿಲ್ಲವೇ? ಛೀ ಛೀ ಛೀ, ಅವರು ಪರಪುರುಷರು. ಅವರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನನಗಿಲ್ಲ. ನೀವು ಕೇಳಿದ್ರು ಹೇಳುವ ಆಸಕ್ತಿ ನಮಗೂ ಇಲ್ಲ ಬಿಡಿ. ಚಂದ್ರಮ್ಮ, ಸಾರಿ ಅಮ್ಮ. ಜಲಜಮ್ಮ, ಅಮ್ಮ, ಈ ಅರುಂಧತಿ ಗೆಟಪ್ ಅಲ್ಲಿ ನಾನು ಹೇಗೆ ಕಾಣುತ್ತಿರುವೆ? ಸ್ಕಿನ್ ಔಟ್ ಆಗಿರೋ ಫಾರಂ ಕುಳಿತರ ಇದ್ರಮ್ಮ. ಜಲಜಮ್ಮ, ಅಮ್ಮ, ಸಾರಿ ಅಮ್ಮ. ಅಮ್ಮ, ನನ್ನ ಮಗ ಪಶುಪತಿನ ಊರಿಂದ ಹೊರಗಾಕಿ ಎಷ್ಟೋ ವರ್ಷಗಳಾಯ್ತು. ಅವನನ್ನ ಊರೊಳಗೆ ಬರಲು ಬಿಡಮ್ಮ. 100 ಜನ ಹೆಣ್ಮಕ್ಳು ಜೀವನ ಹಾಳು ಮಾಡಿರೋ ಪಾಪಿಗೆ ಸಪೋರ್ಟ್ ಮಾಡ್ತೀಯಲ್ಲ? ಮಗನ ಪಶುಪತಿ, ನನಗೆ ಅರುಂಧತಿ ಹೊಡೆದು ಅವಮಾನ ಮಾಡಿರುವಳು. ಎಲ್ಲಿರುವೆ? ಬಾ, ಬಾ, ಬಾ. ಜಲಕ್ 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 ಜಯಮ್ಮ. ನನ್ನ ಮಗನೇ ಅರುಂಧತಿ ಸ್ಪೂಪು, ಜಯಮ್ಮನ ಮಗ ಅಲ್ಲ. ಅರುಂಧತಿ ಬಾ. ಅವಳು ಇರೋಳು ಒಬ್ಳೆ ಹರು. ಎಷ್ಟು ಸತಿ ಹರ್ಕೋತಿ ಅರುಂಧತಿಯನ್ನು? ಒಂದ್ ಸತಿ ಸಾಕು. ಅರುಂಧತಿ ಎಲ್ಲಿ? ಅರುಂಧತಿ ಸಂಡಸ್ಕೋಗೋಳೆ. ಅಲ್ಲ, ಮದುವೆ ಮಾಡ್ಕೊಕ್ ಹೋಗಿದ್ದಾಳೆ. ಬಾ, ನಾವು ಹೋಗೋಣ. ನಾ ಬರಕ್ಕಿಲ್ಲ. ಯಾಕೆ? ನಂಗೆ ಲಗ್ನ ಪತ್ರ ಕೊಟ್ಟಿಲ್ಲ. ಅಮ್ಮ ನೋಡಿದ್ರೆ ಮಾತು ಕೂತ್ ಬಿಡ್ತೀನಿ. ನಾಡಿ ಸುಮ್ಮನೆ ನಾಡಿ ಹೋಗೋಣ. ಅರುಂಧತಿ, ಮಗನೇ, ಏನದು ಹೊಸ ವಿದ್ಯೆ ಕಲ್ತಿದ್ಯಾ? ಅದು ಇಷ್ಟು ದಿವಸ ಸ್ನಾನ ಮಾಡಿದಲ್ಲಮ್ಮ, ಬಗಲ್ವಾಸ್ನಿಗೆಲ್ಲರೂ ಬಿದ್ದೋಗ್ಬಿಟ್ಟಿದ್ದಾರೆ. ಅವಳು ಮದುವೆ ಆಗದ ಮೂಸ್ತಿದ್ಯಲ್ಲೋ, ಮದುವೆ ಆಗ್ಬೇಕು. ಅಮ್ಮ, ಸಿನಿಮಾದಲ್ಲಿ ಅವನು ಮೂಸ್ತಾನೆ, ಅದೇ ಮ್ಯಾನರಿಸಮು. ಅಯ್ಯೋ, ನನ್ನ ಮಗ ಸ್ಪೂಪ್ ನೋಡ್ಕೊ. ಅರುಂಧತಿ ಅಂದ್ರೆ ಮೂಸೋದು ನೋಡ್ಕೊಂಡಿದ್ದಾನೆ, ಬೇರೆ ಏನೂ ನೋಡ್ಕೊಂಡಿಲ್ಲ. ಮಾಡು. ಕಾಯಿ ಹಣ್ಣಾಗೋ ಸಮಯ ಬಂದಿದೆ. ನಿನ್ನನ್ನ ತಿನ್ನೋ ಆಸೆ ನನಗಾಗಿದೆ. ಇನ್ನು ನೀನು ನನಗೆ ಸ್ವಂತ. ನೀನ್ ನನ್ನ ಏನು ಮಾಡಕ್ಕಾಗಲ್ಲ ಕಣೋ. ಏಯ್ ಬೊಮ್ಮಲೇ, ನಿನ್ನ ಡ್ಯಾನ್ಸ್ ನೋಡ್ಬೇಕು ಅಂತ ಇಡೀ ಫ್ಲೋರೇ ವೇಟ್ ಮಾಡ್ತಾ ಇದೆ. ಹಾಗೋ ಹಾಕು ಎರಡು ಸ್ಟೆಪ್. ಹಾಕು. ಹೇಯ್, ಯಾರಲ್ಲಿ? ಈ ನಾಯಿನ ಸಮಾಧಿ ಮಾಡಿ ಅಷ್ಟದಿಗ್ಬಂಧನ ಹಾಕಿ ಆ ಜಲಜಮ್ಮನ ಗಡಿಪಾರ್ ಮಾಡಿ. ಚಂದ್ರಮ್ಮ, ನಾನ್ ಹೋಗ್ತಿದ್ದೀನಿ. ಇಂಪ್ಯಾಕ್ಟ್ ಪ್ಲೇಯರ್ಗೆ ಸ್ಪೇಸ್ ಜಾಸ್ತಿನೇ ಆಯ್ತು, ಮೊದ್ಲು ಹೋಗಮ್ಮ. ಚಂದ್ರಮ್ಮ, ಸಾರಿ ಅಮ್ಮ. ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಕ್ಯಾರೆಟ್ ಇಲ್ಲ, ಸೌತೆಕಾಯಿ ಇದೆ, ಕೊಡ್ಲಾ? ಕ್ಯಾರೆಕ್ಟರ್. ಸಾರಿ, ಎಲ್ಲಿಗೆ ಹೋಗ್ತಿದ್ದೀರಿ? ಆ ಪಶುಪತಿ ಮತ್ತೆ ಬಂದ್ರು ಬರ್ಬೋದು. ನನ್ ಮೂಳೆಯಿಂದ 2 ಕತ್ತಿ ಮಾಡಿ ಕಳಿಸ್ತೀನಿ. ಇರೋದೇ 2 ಮೂಳೆ, ಅದ್ರಿಂದ ಕತ್ತಿ ಮಾಡಿದ್ರೆ ಮುಂದೆ ಬದುಕ್ತೀರಾ? ಚಂದ್ರಮ್ಮ, ಸಾರಿ ಅಮ್ಮ. ಇದೇ ನನ್ನ ಮಾತು, ಇದೇ ನನ್ನ ಶಾಸನ. ಆಯ್ತಮ್ಮ. ಮಗನೇ ಪಶುಪತಿ, 40 ವರ್ಷಗಳಾಗಿದೆ ನನ್ನ ಸೇಡು ತೀರಿಸ್ಕೊಂಡಿಲ್ಲ. ಅರುಂಧತಿ ಮೇಲೆ ಎಲ್ಲಿದೆಯಪ್ಪ? ಯಾಕೆ ಕೂಗ್ತಿದ್ಯಾ? ಮಮ್ಮಿ, ಇಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಿಲ್ಲ, ಬೇಗ ಆಚೆ ಕರ್ಸ್ಕೊಳ್ಳಿ. ನನ್ನ ಮಗನೇ ಆಚೆ ಕರ್ಸ್ಕೊಳ್ಳಿ. ಜೈಲಲ್ಲಿ ಇದೆಯಾ? ಸಮಾಜದಲ್ಲಿ ಇರೋದು ಒಂದು 10 ನಿಮಿಷ ವೇಟ್ ಮಾಡು. ಆನ್ಲೈನಲ್ಲಿ ಯಾರು ಮಂತ್ರವಾದಿ ಸಿಗ್ತಾರ ನೋಡ್ತೀನಿ. ಟಾಂಗ್ ಟೂನ್ ಟಿಂಗ್ ಟಾಂಗ್ ಟುಸ್.
Abala si Homa si Ha. Atrapa sa tratkat ka pupiya. Siwa sa Hoa. Bibiya. Hara. ಕಾಣದಲ್ಲ ನಿಜ ಅಲ್ಲ, ಕಾಣಿಸ್ತಿರೋದಲ್ಲ ಸುಳ್ಳಲ್ಲ. ನೀನು ಗೆಟಪ್ ಅಲ್ಲಿ ನೋಡಕ್ ಆಗ್ತಾ ಇಲ್ಲ. ಬಂದಿದ ತಕ್ಷಣ ಪಂಚ್ ಮಾಡ್ತಿದ್ಯಲ್ಲಿ ಗಾಬರಿ ಪಡಿಸ್ಬೇಡ. ನನ್ನ ಕರೆಸಿರೋ ಕಾರಣ ಏನು? ಈ ಸಮಾಧಿ ಒಳಗಡೆ ಒಂದು ನಿಧಿ ಐತೆ. ಆ ನಿಧಿನ ಆಚೆ ತೆಗೆದ್ರೆ ನನಗರ್ಧ ನಿನಗರ್ಧ. ಹಾ, ಢೀಲ್ ಢೀಲ್, ಓಕೆ. ಎಲ್ಲಿದೆ? ಅದೇ ಸಮಾಧಿ. ಲೇ ಪೆಂಗ್ಮುದವಿ ನೀನೇ ಕಡ್ದವಾ? ಬೊಮ್ಮಯ್ಯ, ಅದು ಬೊಮ್ಮಲೇ. ಕನ್ಸು ತಾನೆ? ಹೌದು. ಅದಕ್ಕೆ ಬೊಮ್ಮಯ್ಯ ಅಂದೆ. ಇದನ್ನ ನೋಡ್ಬಿಟ್ಟು ಅಲ್ಲಿ ಮಾಡಲ್ಲ. ಯಾರು ಕೆರಾಟ ಕೊಡೋದು? ಬೊಮ್ಮಲೇ. ಬಾಯ್ ಇಲ್ಲಿ ಮೂಸು. 40 ವರ್ಷದಿಂದ ಸೇಡ್ನ ತೀರ್ಸ್ಕೋಬೇಕು. ಎಲ್ಲಿ ಅರುಂಧತಿ? ఏట్రా కుక్క వచ్చ దుర్గాష్టమి రోజు నిన్ను నిఫుతా చంపకపోతే ರೆಫರೆನ್ಸ್ ಆಪ್ತ ಮಿತ್ರ ನೋಡವಳೆ. ಅರುಂಧತಿ ನೋಡಂದ್ರೆ ಅರುಂಧತಿ ಡೈಲಾಗ್ ಅರುಂಧತಿ ತರ ಮಾಡು. ಮಮ್ಮಿ, ನಾನು ವಿಜಯರಾಜೇಂದ್ರ ಬಹುದ್ದರಾಗ್ಲಾ? ಕೊಟ್ಟಿರೋದು ಮುಚ್ಕೊಂಡು ಮಾಡು. ಬಾಯ್ ಮೂಸು. ಮೂಸಕ್ ಬರ್ತಾವನೆ. ಯಾರ ಮಮ್ಮಿ ಇವಳು? ಇವಳು ಈ ಜನ್ಮದ ಅರುಂಧತಿ. ಇವಳು ಹಿಂಗ್ ಹುಟ್ಟವಳೆ. ಇವಳನ್ನೇ ಮದುವೆ ಆಗ್ಬೇಕು ನೀನು. ಇವಳಿಗೆ ನಾನು ಸಮಾಧಿಲಿರೋದೇ ಬೇಕು. ಏಯ್ ಬಾರಲ್ಲಿ ಹೊರಗ್ ಬಾ. ಬರಕ್ಕಿಲ್ಲ. ಬರೋ. ಅವಳ ಮದುವೆ ಆಗ್ಬೇಕು ಬಾ. ಪಶುಪತಿ ಬಾರೋ ನಿನ್ ತೋಳ್ ತಕ್ಕಿಲಿ ನನ್ನ ಬಂದಿ ಮಾಡ್ಕೋ ಬಾ. ನೆನ್ಸ್ಕೊಂಡ್ರೆ ವಾಂತಿ ಬರ್ತೈತಲ್ಲ ಮಮ್ಮಿ. ತೋಳ್ತಕ್ಕೆ ಬಂದು ಬೇರೆ ಮಾಡ್ಕೋಬೇಕಂತ ಇವಾಗ. ಮದ್ವೆ ಮಾಡ್ಕೊ ಅಂದ್ರೆ ಮಾಡ್ಕೊಳ್ಳಲ್ಲ ಅಂತೇನೋ. ಮಾಡ್ಕೊಳ್ಳೋ. ತಾಳಿ ಎಲ್ಲಿ? ತಾಳಿ ಇಲ್ಲ, ಹಿಂಗೆ ಕಟ್ಟು. ಬಾರೋ ಅವನ ಹತ್ರ ಆಶೀರ್ವಾದ ತಗೊಳ್ಳೋಣ. ಆಶೀರ್ವಾದ ಕಣೋ. ಏ ಈ ಅಮ್ಮನ ಹತ್ರ ಅಲ್ಲ, ನಮ್ಮಮ್ಮನ ಹತ್ರ. ಅಮ್ಮ ಶೀಸ್ ಯುವರ್ ಮಮ್ಮಿ. ಎಸ್ ಶಿ ಇಸ್ ಮೈ ಬಾಸ್. ಇಷ್ಟು ವರ್ಷ ಎಲ್ಲಾಗಿದೆ ಕಿತ್ತೋದಾಳೆ. ಇವಳ ಯಾರೇ? ಹಲೋ, ನಾನು ಈ ಅರಮನೆಯಲ್ಲಿ ಮುಸ್ರೆ ತಿಕ್ಕಳು ಜೀವನ ಪೂರ್ತಿ ಇವಳು ಸೇವೆ ಮಾಡ್ತಾ ಸಾಯ್ಬೇಕು. ಇದೇ ನನ್ನ ಮಾತು, ಇದೇ ನನ್ನ ಶಾಸನ.